ಕಾಲರ್ಸ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಮೊದಲೇದಾಗಿ ಬೆಂಗಳೂರಿನಿಂದ ಹರ್ಷಿತಾ ಕರೆ ಮಾಡಿದ್ದಾರೆ. ನಮಸ್ಕಾರ ಹರ್ಷಿತಾ ಅವರೇ. ನಮಸ್ಕಾರ ಮೇಡಮ್. ಹರ್ಷಿತಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಅಕ್ಕ ಬಗ್ಗೆ ಪ್ಲಸ್ ನಮ್ಮ ಅಪ್ಪ ಜಮೀನ್ದು ಎರಡು ಪ್ರಶ್ನೆನೂ ಮುಖ್ಯ ಮೇಡಮ್. ದಯವಿಟ್ಟು ಎರಡಕ್ಕೂ ನನಗೆ ಉತ್ತರ ಬೇಕು. ನಮಗೆ ಗುರುಗಳ ಸರಿ, ಒಂದು ಪ್ರಶ್ನೆ ಕೇಳಿ, ಮತ್ತೊಂದು ಪ್ರಶ್ನೆಗೆ ಉತ್ತರ ಪ್ರತಿದಿನ ಬೆಳಿಗ್ಗೆ 6:30ಗೆ 7 ಗಂಟೆಗೆ. ಇಲ್ಲ ಮೇಡಮ್, ಅದು ಕಳಿಸಿದ, ಬಟ್ ಆ ಟೈಮ್ ನಾವು ನೋಡಕ್ ಆಗ್ಲಿಲ್ಲ. ಅದಕ್ಕೆ ಮೇಡಮ್ ಇದೊಂದ್ಸತಿ ನನಗೆ ಅವಕಾಶ ಮಾಡ್ಕೊಡಿ. ಸರಿ ಸರಿ, ಶಾಸ್ತ್ರಿಗಳೇ ಮಾತಾಡ್ತಾರೆ. ಹರ್ಷಿತಾ ಅವರೇ, ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ. ಈ ಹಿಂದೆ ತಾವು ಫೋನ್ ಮಾಡಿದ್ರಿ. ಹೌದು ಹೌದು ನನಗೆ ಚೆನ್ನಾಗಿ ನೆನಪಿದೆ. ಮೇಲೆ ಬಹಳ ವಿಶ್ವಾಸ ಇದೆ. ಫೆಬ್ರವರಿ 2nd 1993 ವಾಣಿಶ್ರೀ ಫೆಬ್ರವರಿ 5:15 AM. 2 1 ನಿಮಿಷ ಹರ್ಷಿತಾ, 2-93 ಅಲ್ವಾ? ಹೌದು ಹೌದು. ಹಾ, ಟೈಮಿಂಗ್ ಹೇಳಿಮ್ಮ. 5:15 AM ವಾಣಿಶ್ರೀ. ವಾಣಿಶ್ರೀ 5:15 AM. ಅದು ನಮ್ಮ ಅಕ್ಕ ಡೀಟೇಲ್ಸ್. ನಮ್ಮ ಅಪ್ಪ ಹೆಸರು ವೆಂಕಟೇಶ್ ರೆಡ್ಡಿ ಅಂತ. ಅವ್ರದ್ದು ಜಮೀನು 17 ಕುಂಟೆ ಇದೆ. ನಿಧಾನ ಹರ್ಷಿತಾ, ಒಂದೊಂದಕ್ಕೆ ಉತ್ತರ ಪಡೆಯಿರಂತೆ. ಅಕ್ಕನ ಬಗ್ಗೆ ಏನ್ ಪ್ರಶ್ನೆ ತಮ್ದು? ನಮ್ಮ ಅಕ್ಕ ಬಗ್ಗೆ ಪ್ರಶ್ನೆ ಬಂದು, ಅದೇ ಅವ್ರದ್ದು ವೈವಾಹಿಕ ಜೀವನ ಸರಿ ಇರ್ಲಿಲ್ಲ ಅಲ್ವಾ ಗುರುಗಳೇ? ನಿಮ್ಗೆ ನೆನಪಿದೆಯೋ ಇಲ್ವೋ? ನಾನು ಕಾಲ್ ಮಾಡಿದ್ದೆ. ಈಗ ಅವಳು ಸದ್ಯಕ್ಕೆ ತೀರ್ಮಾನ ಆಗೋದು ಮನೇಲಿ ಇದ್ದಾಳೆ. ಆದ್ರೆ ಮನೇಲಿ ಹೇಳಿದ ಮಾತು ಕೇಳಲ್ಲ. ತುಂಬಾ ಸ್ವಲ್ಪ ಸೈಲೆಂಟ್ ಆಗಿರೋ ಒಂದಷ್ಟು ಇನ್ನೂ ಜೋರು ಗಲಾಟೆ ಮಾಡ್ತಾಳೆ. ಅವ್ಳ ಮೈಂಡ್ ಅಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗ್ಬೇಕು ಗುರುಗಳೇ. ಅದು ನಮ್ಮ ಅಕ್ಕನ ಪ್ರಶ್ನೆ. ಮತ್ತೆ ನಮ್ಮ ಇದಕ್ಕೆ ಉತ್ತರ ಕೊಟ್ಬಿಡೋಣ. ನೋಡಿ, ಇವರಿಗೆ ಈಗ ನಡೀತಾ ಇರೋದು ನೋಡಿ, ಇವ್ರದ್ದು ಸಿಂಹ ಲಗ್ನದಿಂದ ಸಪ್ತಮದಲ್ಲಿ ಕುಜ ಇದ್ದಾನೆ. ಇದನ್ನೆಲ್ಲ ನಾನೇ ಅವತ್ತು ಹೇಳಿದ್ದೆ ತಮಗೆ. ಈಗ ಗುರುದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ ಇವರಿಗೆ. ಗುರು ಇವರ ಜಾತಕದಲ್ಲಿ ನೋಡಿಪ್ಪ, ಈಗ ಗುರು ಎಲ್ಲಿದ್ದಾನೆ ಇವ್ರ ಜಾತಕದಲ್ಲಿ ಅಂತಂದರೆ, ಇವರು ಬುಧನ ಕ್ಷೇತ್ರದಲ್ಲಿದ್ದಾನೆ. ಸ್ವಲ್ಪ ಕಡಿಮೆ ಫಲವನ್ನು ತಂದು ಕೊಡ್ತಕ್ಕಂಥ ಕ್ಷೇತ್ರ ಅದು. ಅಲ್ಲಿ ದ್ವಿಕ್ಷೇತ್ರೆ ಅಲ್ಪಂ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಈಗ ಬಿಡಿ, ಈ ಶಾಸ್ತ್ರದಲ್ಲಿ ಏನು ಹೇಳಿದೆ ಮತ್ತೊಂದು ಮೋದು ಅದು ಯಾವುದೋ ನಿಮಗೆ ಸಹಾಯ ಆಗಲ್ಲ. ಏನು ಪರಿಹಾರ ಅಷ್ಟನ್ನು ನೋಡ್ಕೊಳ್ಬೇಕು. ನೋಡಿ, ಅವರಿಗೆ ಗುರುಚರಿತ್ರೆ ಪಾರಾಯಣ ಮಾಡಲಿಕ್ಕೆ ಹೇಳಿ, ತುಂಬ ಸಹಾಯವಾಗುತ್ತೆ. ಒಂದು ಸಲ ಅವರಿಗೆ ಗಾಣಗಾಪುರಕ್ಕೆ ಹೋಗಿ ಗಾಣಗಾಪುರ ಸನ್ನಿಧಾನದಲ್ಲಿ ಗುರುಚರಿತ್ರೆ ಪಾರಾಯಣ ಮಾಡಲಿ, ತುಂಬ ಅನುಕೂಲ ಆಗುತ್ತೆ ಅವರಿಗೆ. ಈ ಕಷ್ಟದಿಂದ, ಈ ಒಂದು ಸಂಕಟದಿಂದ ಖಂಡಿತ ಅವರು ಹೊರಗೆ ಬರ್ತಾರೆ. ಅವರಿಗೆ ತಿಳಿಸಿ ಒಳ್ಳೆಯ ರೀತಿಯಲ್ಲಿ. ನೋಡಿ, ನಾವು ಅವರು ಹಾಗೆ ವರ್ತಿಸ್ತಾ ಇದ್ದಾರೆ ಅಂದರೆ ನೀವು ಹಾಗೆ ರಿಯಾಕ್ಟ್ ಮಾಡಿದ್ರೆ ಅದು ಇನ್ನೂ ತಾರಕ ಆಗುತ್ತೆ, ಇನ್ನೂ ರಾಡಿ ಆಗುತ್ತೆ. ಸಮಾಧಾನವಾಗಿ ಶಾಂತವಾಗಿ ಹೇಳಿ. ಈ ಹೊತ್ತು ಕೇಳಲಿಲ್ಲ ಅಂದರೆ ಇನ್ನು 10 ದಿವಸ ಶಾಂತವಾಗಿ ಹೇಳಿದ್ರೆ 11ನೇ ದಿವಸ ಇಷ್ಟು ದಿವಸ ಹಾಗೆ ಕೇಳ್ತಾ ಇದ್ದಾಳೆ ಶಾಂತತೆಯಿಂದ ಅಂತ ಅವ್ರಿಗೂ ಒಂದು ಮನಸ್ಸು ಪರಿವರ್ತನೆ ಆಗುತ್ತೆ. ಹೀಗಾಗಿ ಸಮಾಧಾನವಾಗಿ ಶಾಂತವಾಗಿ ಅವ್ರಿಗೆ ತಿಳಿ ಹೇಳಿ ಗಾಣಗಾಪುರಕ್ಕೆ ಕಳಿಸಿ, ತುಂಬ ಸಹಾಯವಾಗುತ್ತೆ. ನೀವು ಎಲ್ಲ ಜೊತೆಗೆ ಹೋಗಿ ಅಲ್ಲಿ ಒಂದು ಪಾರಾಯಣ ಮಾಡಿ ಬನ್ನಿ, ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಗಾಬರಿ ಬೇಡ. ಇನ್ನು ಹೇಳಿ, ನಿಮ್ಮ ತಂದೆದು ಹೇಳಿ. ಗುರುಗಳೇ, ಅದೇ ವೆಂಕಟೇಶ್ ರೆಡ್ಡಿ ಅಂತ. ಡೇಟ್ ಆಫ್ ಬರ್ತ್ ಹೇಳಿ. ಗುರುಗಳೇ, ಇದು ಅವಳಿಗೆ ಪಾರಾಯಣ ಮಾಡೋದಕ್ಕೆ ಬರಲ್ಲ. ಅದಕ್ಕೆ ಗಾಣಗಾಪುರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಪಾರಾಯಣ ಮಾಡೋ ಹೇಳ್ತಾರೆ, ಕ್ರಮವನ್ನು ಹೇಳ್ಕೊಡ್ತಾರೆ. ಅಥವಾ ಇನ್ನೊಬ್ಬರ ಹತ್ರ ಮಾಡಿಸ್ಬಹುದು, ಕೇಳಬೇಕು ಅಲ್ಲಿ. ಶ್ರವಣ ಮಾಡಿದ್ರೆ ಅರ್ಥ ಆಯ್ತಾ? ಅಲ್ಲಿ ಸಪ್ತಾಹ ಅಂತ ಇರುತ್ತೆ, 7 ದಿವಸ ಇದ್ದು ಅಲ್ಲಿ ಮಾಡಿ ಬನ್ನಿ. ಅದನ್ನ 7 ದಿವಸ ಖಂಡಿತ ಅಲ್ಲೇ ಇದ್ದು ಸೇವೆ ಮಾಡಿ, ಅದು ತುಂಬಾ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಸರಿನಾ ಗುರುಗಳೇ? ಇದು ನಮ್ಮ ಅಪ್ಪದ್ ಬಂದು ವೆಂಕಟೇಶ್ ರೆಡ್ಡಿ ಅಂತ. ಅವ್ರ ಡೇಟ್ ಆಫ್ ಬರ್ತ್ ಪ್ಲೇಸ್ ಏನೂ ಇಲ್ಲ. ಅವ್ರದ್ದು 17 ಕುಂಟೆ ಇದೆ. ಅದು ಸೇಲ್ ಮಾಡ್ಬೇಕಾ ರೆಂಟ್ ಬಿಡ್ಬೇಕಾ ಗುರುಗಳ ಜಮೀನ್ದು? ತೊಂಡೆಬಾವಿ, ಗೌರಿಬಿದನೂರು ತಾಲೂಕು. ಒಂದು ಸಂಖ್ಯೆ ಹೇಳಿ. 108ರಲ್ಲಿ 9. ನೋಡಿ, ಅವರಿಗೆ ಈಗ ನೀವು ಸೂಚಿಸಿರೋ ಏನು ಸಂಖ್ಯೆ, ಅದು ಧನುರಾಶಿಯನ್ನು ಸೂಚಿಸುತ್ತೆ. ಗುರುವಿನ ದೃಷ್ಟಿ ಇದೆ, ಲಗ್ನಕ್ಕೆ ಗುರುವಿನ ದೃಷ್ಟಿ ಇದ್ದರೆ ಆ ಕೆಲಸ ಶುಭದಾಯಕವಾಗುತ್ತೆ ಅಂತ ಶಾಸ್ತ್ರದಲ್ಲಿದೆ. ಹೀಗಾಗಿ ಅನುಕೂಲ ಆಗುತ್ತೆ. ಅಲ್ಲೂ ಗುರುವೇ ಬಂದಿರೋದ್ರಿಂದ ನೀವು ಗಾಣಗಾಪುರಕ್ಕೆ ಹೋಗಿ ಈ ಸೇವೆಯ ಜೊತೆಗೆ ನಿಮ್ಮ ತಂದೆಯವರು ಅಲ್ಲೊಂದು ಸೇವೆ ಮಾಡಲಿ, ಎಲ್ಲ ಬಗೆಯ ಅನುಕೂಲ ಆಗುತ್ತೆ. ಗುರುವಿನ ಕೃಪೆ ಆದರೆ ಬದುಕಿನ ದಾರಿ ಸುಲಭ ಆಗುತ್ತೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ, ಒಳ್ಳೆಯದಾಗಲಿ. ಸರಿ, ಆಶ್ರಿತ ಥರ ಸಾಕಷ್ಟು ಜನ ವೀಕ್ಷಕರು ಇರ್ತಾರೆ. ಮನೆಯ 2-3 ಸದಸ್ಯರ ಬಗ್ಗೆ ಕೇಳಬೇಕು ಅನ್ನುವಂತಹ ಒಂದು ಮನಸ್ಸಿರುತ್ತೆ. ಆದರೆ ಈ ಕಾರ್ಯಕ್ರಮದಲ್ಲಿ ಕೇಳೋದಕ್ಕಾಗಲ್ಲ. ಒಬ್ಬ ವ್ಯಕ್ತಿಯ ಬಗ್ಗೆ ಒಂದೇ ಪ್ರಶ್ನೆಯನ್ನು ಕೇಳ್ಬೋದು. ಹಾಗೇನಾದರೂ ಇನ್ನೂ ಸಾಕಷ್ಟು ಜನರ ಬಗ್ಗೆ ಕೇಳಬೇಕು ಅಂತಂದರೆ ಪ್ರತಿದಿನ 7 ಗಂಟೆಗೆ ಜಾತಕ ಫಲ ಕಾರ್ಯಕ್ರಮ ಬರುತ್ತೆ. ಕೆಳಗಡೆ ನಂಬರ್ ಕೂಡ ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಮೆಸೇಜ್ ಕಳಿಸಿದ್ರೆ ಸಾಕು, ಆ ಮೆಸೇಜ್ಗೆ ಶಾಸ್ತ್ರಿಗಳು ಉತ್ತರವನ್ನು ಕೊಡ್ತಾರೆ. ಇನ್ನು ಮುಂದಿನ ಕರೆ ಉಡುಪಿಯಿಂದ ವಿದ್ಯಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ವಿದ್ಯಾ ಅವರೇ. ನಮಸ್ಕಾರ ಮೇಡಮ್. ವಿದ್ಯಾ ಅವರೇ, ಯಾರ ಬಗ್ಗೆ ಪ್ರಶ್ನೆ ತಮ್ಮದು? ಮಗನ್ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಬಗ್ಗೆ ಡೇಟ್ ಆಫ್ ಬರ್ತ್ ಹೇಳಿ. ಜೂನ್ 18. ಜೂನ್ 18/6.
ಜೂನ್ 18 Correct, ಹಾ, ಹೇಳಿ. 1998 98 ಸಮಯಮ ಮಧ್ಯಾಹ್ನ 2 ಗಂಟೆ 7 ನಿಮಿಷ. 2 ಗಂಟೆ 7 ನಿಮಿಷ. ಹೌದು ಮೇಡಮ್. ಏನ್ ಪ್ರಶ್ನೆ? ಅವನಿಗೆ ಕೆಲಸದಲ್ಲಿ ಸ್ವಲ್ಪ ತೊಂದ್ರೆ, ಬೇಗ ಒಳ್ಳೆ ಕೆಲಸ ಆಗ್ಲಿಲ್ಲ. ಒಂದು ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ, ಆದ್ರೆ ಅಲ್ಲಿ ತುಂಬಾ ಕಿರಿಕಿರಿ ಇದೆ. ಅದರಿಂದ ಅವನ ಮನಸ್ಥಿತಿ ಕೂಡ ಚೆನ್ನಾಗಿಲ್ಲ. ತುಂಬಾ ಸಿಟ್ಟು ಮಾಡ್ಕೊಳ್ತಾನೆ, ಆ ತರ ಇದೆ. ತುಂಬಾ ಸೈಲೆಂಟ್ ಇರೋನು ಈಗ ಒಂಥರ ಇರಿಟೇಷನ್, ಫ್ರಸ್ಟ್ರೇಷನ್ಗೆ ಒಳಗಾಗಿ ಹೇಗೆ ಸಿಟ್ಟು ಮಾಡ್ತಾರೆ, ಯಾರ ಮಾತನ್ನು ಅರ್ಥ ಮಾಡ್ಕೊಳ್ಳಲ್ಲ, ಆ ತರ ಆಗಿದೆ. ಅದಕ್ಕೆ ಪರಿಹಾರ. ಆಮೇಲೆ ಅವ್ನು ಗೌರ್ಮೆಂಟ್ ಜಾಬ್ ಆಗ್ತದ ಅಂತ. ವಿದ್ಯಾವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ತಾವು ಕೇಳಿದ್ರಿ ಪಾಪ ಮಗನ ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ಅಂತ. ನೋಡಿ, ಅವರಿಗೆ ಕರ್ಮಾಧಿಪತಿ ಬುಧ ವಸ್ತುತಃ ಮೌಢ್ಯನಾಗಿದ್ದಾನೆ. ನಾನು ಪರಿಶೀಲಿಸಿಕೊಂಡೆ, ರವಿಯುಕ್ತನಾಗಿದ್ದರೆ ಗ್ರಹಗಳು ಮೌಢ್ಯರಾಗ್ತಾರೆ. ಗ್ರಹಗಳು ಮೌಢ್ಯರಾದರೆ ಆ ಫಲವು ಕ್ಷೀಣವಾಗುತ್ತೆ ಅಂತ ಶಾಸ್ತ್ರದಲ್ಲಿದೆ. ತುಂಬ ಚೆನ್ನಾಗಿದೆ, ಅದು ಭದ್ರಯೋಗ. ಆದರೆ ಭದ್ರಯೋಗದಲ್ಲಿ ಬಲವಿಲ್ಲದ ಭದ್ರ ಆಗಿಬಿಟ್ಟಿದೆ ಅದು. ಹೀಗಾಗಿ ಏನಪ್ಪ ಇದಕ್ಕೆ ನೋಡಿ, ಈಗ ಪ್ರಸ್ತುತ ಇವರಿಗೆ ಟೈಮ್ ಯಾವ್ದು ನಡೀತಾ ಇದೆ ಅಂದರೆ, ಈಗ ಅವರಿಗೆ ಶುಕ್ರ ದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಶುಕ್ರನೂ ಕೂಡ ಅಷ್ಟಮ ಸ್ಥಾನದಲ್ಲಿದ್ದಾನೆ ಇವರಿಗೆ. ಇರಲಿ, ಇದಕ್ಕೆ 2 ಪರಿಹಾರ ಮಾಡಿ. ಹತ್ತಿರದಲ್ಲಿ ವಿಷ್ಣು ಸನ್ನಿಧಾನ ಅಲ್ಲಿ ಇದೆಯಲ್ಲ, ಕೃಷ್ಣ ಸನ್ನಿಧಾನವೇ ಇದೆ, ಅಲ್ಲಿಗೆ ಹೋಗಿ ಸ್ವಲ್ಪ ಹೆಸರು ಕಾಳು ಹಾಗೂ ಅವರೆಕಾಳು ಇವೆರಡನ್ನು ಪ್ರತಿ ಬುಧವಾರ ಕೃಷ್ಣ ಸನ್ನಿಧಾನಕ್ಕೆ ಕೊಟ್ಟು ಬರಲಿ. ಅಥವಾ ಹತ್ತಿರದಲ್ಲಿ ಯಾವುದೇ ವಿಷ್ಣು ಸನ್ನಿಧಾನ ಇದ್ದರೂ ಆಗುತ್ತೆ, ಅಲ್ಲಿಗೆ ಹೆಸರು ಕಾಳು ಮತ್ತು ಅವರೆಕಾಳು ಇದನ್ನು ಪ್ರತಿ ಬುಧವಾರ ಹೀಗೆ 24 ಬುಧವಾರ ಶ್ರದ್ಧೆಯಿಂದ ಮಾಡಲಿ. ಒಂದು ವಾರವೂ ತಪ್ಪಿಸೋದು ಬೇಡ, ಇದೆಲ್ಲ ನಿವಾರಣೆ ಆಗುತ್ತೆ. ಮತ್ತು ಇದ್ರ ಜೊತೆಗೆ ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಹೇಳೋಕ್ಕೆ ಹೇಳಿ. ಇಷ್ಟು ಸಾಕು, ಸರಳವಾಗಿದೆ. ಆದರೆ ಶ್ರದ್ಧೆಯಿಂದ ಮಾಡಿದ್ರೆ ಮಹಾಫಲ ಸಿಗುತ್ತೆ. ಪ್ರಯತ್ನ ಮಾಡಲಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.